ಹಾಸಿಗೆ ಹಿಡಿದ ಜೂನಿಯರ್ ಪುನೀತ್ ರಾಜ್ಕುಮಾರ್. 2 ಕಿಡ್ನಿ ಕಳೆದುಕೊಂಡ ನಟ ಆನಂದ್ ಆರ್ಯ ಸ್ಥಿತಿ ಈಗ ಹೇಗಿದೆ ಗೊತ್ತಾ? ಪುನೀತ್ ರಾಜ್ಕುಮಾರ್ ಕಳೆದುಕೊಂಡು ಕರುನಾಡಿನ ಅಭಿಮಾನಿಗಳು ನೋವಿನಲ್ಲಿದ್ದಾರೆ. ಆ ನೋವನ್ನ ಮರೆಸುವ ದೃಷ್ಟಿಯಿಂದ ಜೂನಿಯರ್ ಪುನೀತ್ ರಾಜ್ಕುಮಾರ್ಗಳು ಜನರನ್ನ ರಂಜಿಸುತ್ತಿದ್ದಾರೆ. ಇವರ ಪೈಕಿ ಆನಂದ್ ಆರ್ಯ ಸಹ ಒಬ್ಬರು. ಹಲವು ಸಿನಿಮಾಗಳಲ್ಲಿಯೂ ನಟಿಸಿರುವ ಆನಂದ್ ನೋಡಲು ಥೇಟ್ ಪುನೀತ್ ರಾಜ್ಕುಮಾರ್ ಅವರನ್ನೇ ಹೋಲುತ್ತಾರೆ. ಈ ಕಾರಣಕ್ಕೆ ಜನ ಅವರಿಗೆ ಹೆಚ್ಚು ಪ್ರೀತಿ ಕೊಟ್ಟಿದ್ರು. ಇದೀಗ ಇದೇ ಜೂನಿಯರ್ ಅಪ್ಪು ಹಾಸಿಗೆ ಹಿಡಿದಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ಕೆಲ ದಿನಗಳಿಂದ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರೀತಿ ಸ್ಟೈಲ್ ಮಾಡುತ್ತಾ ಅವರಂತೆ ವಾಕ್ ಮಾಡಿ ಅವರನ್ನೇ ಇಮಿಟೇಟ್ ಮಾಡ್ತಿದ್ರು ಆನಂದ್ ಆರ್ಯ. ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ರೀತಿಯಲ್ಲಿಯೇ ಡೈಲಾಗ್ ಹೊಡೆದು ಎಲ್ಲರನ್ನ ರಂಜಿಸುತ್ತಿದ್ರು. ಪುನೀತ್ ರೀತಿ ಇದ್ದಾರೆ ಎಂಬ ಕಾರಣಕ್ಕೆ ಒಂದಷ್ಟು ಸಿನಿಮಾ ಅವಕಾಶಗಳನ್ನು ಕೂಡ ಪಡೆದಿದ್ರು ಆನಂದ್ ಆರ್ಯ. ಮಾರಕಾಸ್ತ್ರ ಮತ್ತು ಛಾಯಾ ಎಂಬ 2 ಸಿನಿಮಾಗಳಲ್ಲಿ ಚಾನ್ಸ್ ಗಿಟ್ಟಿಸಿಕೊಂಡಿದ್ರು. ಸದ್ಯ ಈಗ ಗಂಭೀರ ಕಾಯಿಲೆಯಿಂದ ಆಸ್ಪತ್ರೆ ಸೇರಿದ್ದಾರೆ. ಅಷ್ಟಕ್ಕೂ ಆನಂದ್ ಆರ್ಯಗೆ ಆಗಿದ್ದಾದ್ರೂ ಏನು ಅಂತ ಹೇಳೋದಾದ್ರೆ, ಕಳೆದ 4 ವರ್ಷಗಳಿಂದ ರಕ್ತದೊತ್ತಡದಿಂದ ನಟ ಆನಂದ್ ಆರ್ಯ ಬಳಲುತ್ತಿದ್ದಾರೆ. ನಿಯಮಿತವಾಗಿ ಔಷಧೋಪಚಾರವನ್ನ ಪಾಲಿಸುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚಿನ ಕೆಲ ದಿನಗಳ ಹಿಂದೆ ಶೂಟಿಂಗ್ ಸಮಯದಲ್ಲಿ ಬಿಪಿ ಮಾತ್ರೆ ತೆಗೆದುಕೊಳ್ಳುವುದನ್ನೇ ಬಿಟ್ಟಿದ್ದರು. ಹಾಗೆ ಮಾತ್ರೆ ಬಿಟ್ಟಿದ್ದೇ ಇದೀಗ ಅವರನ್ನ ಆಸ್ಪತ್ರೆಗೆ ತಂದು ಮಲಗಿಸಿದೆ. ಮಾತ್ರೆ ಬಿಟ್ಟ ಬಳಿಕ ಉಸಿರಾಟದ ಸಮಸ್ಯೆ ಎದುರಾಗಿದೆ. ಕೂಡಲೇ ಐಸಿಯುಗೆ ಶಿಫ್ಟ್ ಮಾಡಲಾಗಿತ್ತು. ಪರೀಕ್ಷೆ ಮಾಡಿದ ವೈದ್ಯರು 2 ಕಿಡ್ನಿ ಫೇಲ್ ಆಗಿದೆ ಎಂದು ತಿಳಿಸಿದ್ದಾರೆ. ಕಿಡ್ನಿ ಕಸಿ ಮಾಡಿಸಬೇಕಿದೆಯಂತೆ. ಜೊತೆಗೆ ಡಯಾಲಿಸಿಸ್ ಸಹ ನಡೆಯುತ್ತಿದೆ ಎಂದು ಸದ್ಯ ಮಾಹಿತಿ ಲಭ್ಯವಾಗಿದೆ. ವೃತ್ತಿಯಲ್ಲಿ ಚಾಲಕರಾಗಿರುವ ಆನಂದ್ ಆರ್ಯ ಅವರಿಗೆ ಪತ್ನಿ ಹಾಗೂ ಒಬ್ಬ ಮಗಳಿದ್ದಾಳೆ. ಹೀಗೆ ಹಾಸಿಗೆ ಹಿಡಿದ ಬಳಿಕ ಸಾಕಷ್ಟು ಮಂದಿ ಆನಂದ್ ಆರ್ಯ ಅವರಿಗೆ ಕಾಲ್ ಮಾಡಿ ಬೇಗ ಗುಣಮುಖರಾಗಿ ಬನ್ನಿ ಎಂದು ಹಾರೈಸಿದ್ದಾರೆ. ಜೊತೆಗೆ ಹಣಕಾಸಿನ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಆದಷ್ಟು ಬೇಗ ಇವರು ಗುಣಮುಖರಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.